ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಹಿಜಾಬ್ ನಿಷೇಧ ಹಿಂಪಡೆದ ಸಿದ್ದು ನಿರ್ಧಾರಕ್ಕೆ ರಾಜ್ಯಾದ್ಯಂತ ಆಕ್ರೋಶ, ನಂತರ ಏಕಾಏಕಿ ಯೂಟರ್ನ್. ವೋಟ್ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರನ್ನ ಬಳಸಿಕೊಳ್ತಿದ್ದಾರೆ ಸಿದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಬಹುಪರಾಕ್, ಪ್ರಣಾಳಿಕೆ ಸಮಿತಿಯಲ್ಲಿ ಸ್ಥಾನ. ಜನವರಿ 6ಕ್ಕೆ ಉದ್ದೇಶಿತ ಕಕ್ಷೆ ತಲುಪಲಿದೆ ಸೌರ ಮಿಷನ್ ಆದಿತ್ಯ L1. ಇಸ್ರೋ ಮಹತ್ವದ ಘೋಷಣೆ. ನಾಯಕನಾಗಿ ಮುಂದುವರಿಯುತ್ತಾರ ರೋಹಿತ್ ಶರ್ಮಾ. ಮುಂಬೈ ಫ್ರಾಂಚೈಸಿಯಲ್ಲಿ ಬೇರೆನೇ ಇದೆ ವಿಧಿಯಾಟ. ಎಸ್ ವೀಕ್ಷಕರೇ, ಹಿಜಾಬ್ ನಿಷೇಧವನ್ನ ಹಿಂಪಡೆಯಲಾಗಿದೆ ಎಂಬ ಸಿದ್ದರಾಮಯ್ಯನವರ ಹೇಳಿಕೆ ಇಡೀ ರಾಜ್ಯದಲ್ಲಿ ಹೊಸ ಕಿಚ್ಚು ಹೊತ್ತಿಸಿತ್ತು. ಆದರೆ ಬಿಜೆಪಿಗರು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉರಿದು ಬಿದ್ದ ಬಳಿಕ ಸಿಎಂ ತಮ್ಮ ಹೇಳಿಕೆಯಿಂದ ಯೂಟರ್ನ್ ಹೊಡೆದಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕೀಯ ನಾಯಕರು ಸಾಕಷ್ಟು ವಿರೋಧ ವ್ಯಕ್ತಪಡಿಸುತ್ತಿರುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ಇನ್ನೂ ವಾಪಸ್ ಪಡೆದಿಲ್ಲ ಎಂಬ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಹಿಜಾಬ್ ನಿಷೇಧ ಆದೇಶ ವಾಪಸ್ ಯೋಚನೆ ಮಾಡಿದ್ದೇವೆ. ಸರ್ಕಾರದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಎಂದು ಹೇಳಿದ್ದಾರೆ. ಹಿಜಾಬ್ ನಿಷೇಧ ಆದೇಶ ವಾಪಸ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥಿಸಿಕೊಂಡರು. ಸಿದ್ದರಾಮಯ್ಯವರ ಹೇಳಿಕೆಯನ್ನು ಸಿಎಂ ನಿಲುವೇ ನನ್ನ ನಿಲುವು, ಅವರ ಹೇಳಿಕೆ ನಮ್ಮ ಹೇಳಿಕೆ, ಯಾವಾಗಲೂ ನಾವು ಸಿಎಂ ಸಿದ್ದರಾಮಯ್ಯ ಹಿಂದೆ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದು, ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೀನಿ ಎಂದಿದ್ದಾರೆ. ಸಿಎಂ ಹೇಳಿರುವುದರಲ್ಲಿ ತಪ್ಪೇನಿದೆ? ಅವರವರ ಸಮುದಾಯಕ್ಕೆ ಅವರದ್ದೇ ಆದ ಸಂಪ್ರದಾಯ ಇರುತ್ತೆ. ಹಿಜಾಬ್ ನಿಷೇಧ ಆದೇಶ ಹಿಂಪಡೆಯುವ ಬಗ್ಗೆ ಸಿಎಂ ಹೇಳಿಕೆ ಸರಿಯಿದೆ ಎಂದಿದ್ದಾರೆ. ಇನ್ನು ಮಂಡ್ಯದಲ್ಲಿ ಹಿಜಾಬ್ ವಾಪಸ್ ಪಡೆಯುವ ಬಗ್ಗೆ ಸಿಎಂ ಹೇಳಿಕೆಯನ್ನು PES ಕಾಲೇಜಿನ ಮುಸ್ಲಿಂ ವಿದ್ಯಾರ್ಥಿನಿಯರು ಸ್ವಾಗತಿಸಿದ್ದಾರೆ. ಇಸ್ಲಾಂನಲ್ಲಿ ಹಿಜಾಬ್ ಧರಿಸಬೇಕೆಂಬುದಿದೆ, ಹೀಗಾಗಿ ನಾವು ಧರಿಸಲೇಬೇಕು, ನಮ್ಮ ಹಕ್ಕದು. ಈ ಹಿಂದೆ ನಿಷೇಧ ಹೇರಿದ್ದು ತೊಂದರೆ ಆಗಿತ್ತು, ಹಿಜಾಬ್ ಧರಿಸಿದೆ, ನಾವು ಹೊರಗೆ ಹೋಗಲ್ಲ ಆಗಲ್ಲ, ಕಾಲೇಜಿಗೆ ಬರಲು ಆಗುತ್ತಿರಲಿಲ್ಲ, ಮತ್ತೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಬಿಜೆಪಿ ಬರಕಿನ ಮುಂಚಲು ಹಿಜಾಬ್ ಐತೆ, ಇದು ಕಾಂಗ್ರೆಸ್ಸಿಗರ ಮಾತು. ಬಿಜೆಪಿ ಸರ್ಕಾರ ಬಂದಿದ ತಕ್ಷಣ ಹಿಜಾಬ್ ತೆಗಿಬೇಕು ಅಂದರೆ, ಅಯ್ಯೋ ದೇವ್ರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡು ಶಾಲೆಗೆ ಯಾಕೆ ಬರ್ತೀರಾ, ಅದನ್ನು ತೆಗಿರಿ, ಅದು ಸಮವಸ್ತ್ರದಲ್ಲಿ ಎಲ್ಲಿದೆ ಅಂತ ಕೂಡ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ಸಿಗರು ಕೇಸರಿ ಶಾಲೆ ಹಾಕ ಬರ್ತೀವಿ ಅಂತ ಬಿಜೆಪಿಯವರು ಹೇಳ್ತಾರೆ. ಹೀಗಾಗಿ ಸಮವಸ್ತ್ರ ರೀತಿಯಲ್ಲಿ ಇದ್ದರೆ ಸಾಕಿತ್ತು. ಸಿದ್ದರಾಮಯ್ಯವ್ರಿಗೆ ಇದು ಬೇಕಾಗಿರಲಿಲ್ಲ. ಎಲ್ಲವೂ ಅತಿ ಆಗ್ತಿದ್ದಂಗೆ ಯೂಟರ್ನು. ನಾವು ಇನ್ನೂ ಹಂಗೆ ಹೇಳಿಲ್ಲ, ವಾಪಸ್ ತಗೊಂಡಿಲ್ಲ ನಿರ್ಧಾರ ಅಂತ. ಯಾಕೆ ಇವೆಲ್ಲ ಬೇಕಿತ್ತು? ಫಸ್ಟ್ ಆಫ್ ಆಲ್ ಬಿಜೆಪಿಯವರು ಬಂದಾಗ ಹಿಜಾಬನ್ನು ನಿಷೇಧ ಮಾಡಿದ್ದೇ ತಪ್ಪು ಅನ್ನೋ ಒಂದಷ್ಟು ಅಭಿಪ್ರಾಯಗಳಿವೆ. ಶಾಲಾ ಮಕ್ಕಳು ಮನಸ್ಸಲ್ಲಿ ಇದು ಹಿಜಾಬು, ಮತ್ತೊಂದು ಮಗದೊಂದು, ಕೇಸರಿ ಶಾಲು, ಇವೆಲ್ಲ ಯಾಕೆ ಅನ್ನೋ ಚರ್ಚೆಗಳಿದ್ದಾವೆ. ಇದೀಗ ಸಿದ್ದರಾಮಯ್ಯವ್ರು ಸುಮ್ಮನಿದ್ದಾಗದ ಆ ವಿಷಯನೇ ಮರ್ತೋಗಿತ್ತು. ನಿಷೇಧ ವಾಪಸ್ ತಗೊಂಡಿದ್ದೀವಿ ಅಂತ ಒಂದು ಸಲ ಹೇಳೋದು, ಮತ್ತು ಇನ್ನೂ ತಗೊಂಡಿಲ್ಲ ಅಂತ ಯೂಟರ್ನ್ ಮಾಡಿದ್ದೀವಿ ಅಂತ ಒಂದು ಸಲ. ಇವೆಲ್ಲ ಒಂಥರ ರಾಜಕೀಯ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಯಾವ ರಾಜಕೀಯ ಪಕ್ಷಗಳು ಬಂದಾಗಲೂ ಅಷ್ಟೇ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ ಮಾಡ್ತಾರೆ. ಯಾವುದು ಸರಿಯಲ್ಲ. ಬೇಸಿನ ಮುಂದಿನ ಸುದ್ದಿ, ರಾಜ್ಯ ಸರ್ಕಾರ ಹಿಜಾಬ್ ರದ್ದತಿ ಆದೇಶ ಹಿಂಪಡೆದ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಆಕ್ರೋಶ ಹಾಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ವಿಜೇಂದ್ರ, ಕಾಂಗ್ರೆಸ್ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರನ್ನ ಬಳಸ್ಕೊಂಡಿದೆ ಹೊರತು ಅವರನ್ನು ಮೇಲೆತ್ತುವ ಕೆಲಸವನ್ನು ಮಾಡಿಲ್ಲ ಅಂತ ಕಿಡಿಕಾರಿದರು. ಜಾತಿಗಳನ್ನು ಒಡೆಯುವುದು ಸಿಎಂಗೆ ರಕ್ತಗತವಾಗಿ ಬಂದಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಧರ್ಮಗಳ ಮಧ್ಯೆ ಕಿಚ್ಚು ಹಚ್ಚುವುದು ಇವರ ಕೆಲಸ. ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಮೀಕ್ಷೆ ಹೊರಬಿದ್ದಿದ್ದು ಬಿಜೆಪಿಗೆ ಹೆಚ್ಚಿನ ಸ್ಥಾನ ಬರಲಿದೆ. ಜೊತೆಗೆ 3 ರಾಜ್ಯಗಳ ಫಲಿತಾಂಶ ಹೊರಬಿದ್ದ ಕೂಡಲೇ ಇವರಿಗೆ ಭಯ ಬಂದಿದೆ. ಹೀಗಾಗಿ ಕಾಂಗ್ರೆಸ್ ಹಿಜಾಬ್ ನಿಷೇಧ ವಾಪಸ್ ಹಿಂದಿದ್ದಾರೆ. ನಾವು ಇದನ್ನು ಖಂಡಿಸ್ತೀವಿ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ನಿರ್ಧಾರ ಬೇಜವಾಬ್ದಾರಿ ಮತ್ತು ಹತಾಶೆಯ ಪ್ರತೀಕ ಅಂತ ಗುಡುಗಿದ್ರು ವಿಜಯೇಂದ್ರ ಅವರು. ಯಾಕೆ ಮೊದಲು ಆದರೆ ಈ ನಿಷೇಧ ವಾಪಸ್ ಅಂದಾಗ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ 2ನೇ ಟಿಪ್ಪು ಸುಲ್ತಾನ್ ಆಗುತ್ತಿದ್ದಾರೆ, ಹಿಜಾಬ್ ನಿಷೇಧ ಹಿಂತೆಳುವುದು ಸೂಕ್ತ ಅಲ್ಲ ಅಂತ ಬಸನಗೌಡ ಪಾಟೀಲ್ ಅವರು ಗುಡುಗಿದ್ರು. ರಾಜ್ಯದಲ್ಲಿ ಸಂಘರ್ಷಗಳಾದರೆ ಅದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯನವರೇ ಅಂತ ರೇಣುಕಾಚಾರ್ಯ ಅವರು ಗುಡುಗಿದ್ರು. ಒಟ್ಟಿನಲ್ಲಿಗ ಅವರು ಇನ್ನೂ ಹಿಜಾಬ್ನ ವಾಪಸ್ ತಗೊಂಡಿಲ್ಲ ನಿಷೇಧ ನಿರ್ಧಾರವನ್ನು ಅಂತ ಹೇಳಿದ್ರು ಕೂಡ ವಿಪಕ್ಷಗಳು ಮಾತ್ರ ಸಿದ್ದರಾಮಯ್ಯ ಅವ್ರನ್ನ ಬಿಡ್ತಿಲ್ಲ. ಯಾಕೆ ಡಬಲ್ ಮೈಂಡ್ ಸ್ಟೇಟ್ಮೆಂಟ್ಗಳು ಅಂತ. ಹೆಸರಿನ ಮುಂದಿನ ಸುದ್ದಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡೆಯುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಟಿಪ್ಪುವಿನ ಅವತಾರವೇ ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ 2ನೇ ಟಿಪ್ಪು ಸುಲ್ತಾನ್, ಆತನ ಅವತಾರವೇ ಸಿದ್ದರಾಮಯ್ಯ. ಹಿಜಾಬ್ ನಿಷೇಧ ಹಿಂಪಡೆಯುವುದು ಸೂಕ್ತ ಅಲ್ಲ ಎಂದು ಯತ್ನಾಳ್ ಹೇಳಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿಲ್ಲ. ಶಾಲೆಯಲ್ಲಿ ಸಮಾನತೆ ಇರಲಿರುವ ಕಾರಣಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಧರಿಸದಂತೆ ಆದೇಶ ಹೊರಡಿಸಿತ್ತು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಸಂವತ್ಸರದ ಕಾಯ್ದೆ ಮಾಡಿದರು. ಈ ರೀತಿ ಅವರವರಿಗೆ ತಿಳಿದಿದ್ದನ್ನು ಅವರು ಧರಿಸಿ ಬರಬಹುದು. ನಾಳೆ ಹಿಂದೂ ಸಮುದಾಯದವರು ವಿದ್ಯಾರ್ಥಿಗಳು ಕೇಸರಿ ಶಾಲು, ಹಣೆಗೆ ತಿಲಕ ಇಟ್ಕೊಂಡು ಬರ್ತಾರೆ. ಇದು ಸಂಘರ್ಷಕ್ಕೆ ಹಾದಿಯಾಗುತ್ತೆ ಎಂದು ಯತ್ನಾಳ್ ಹೇಳಿದ್ದಾರೆ. ಆ ರೀತಿ ಆದರೆ ಶ್ರೀಮಂತರ ಮಕ್ಕಳು ಒಳ್ಳೆಯ ಬಟ್ಟೆ ಚಿನ್ನಾಭರಣ ಹಾಕ್ಕೊಂಡು ಬರ್ತಾರೆ, ಆಗ ಬಡ ಮಕ್ಕಳು ಭಾವನೆಗೆ ಪೆಟ್ಟು ಬೀಳುತ್ತೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಮುಸ್ಲಿಮರ ತುಷ್ಟೀಕರಣಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳಿದ್ರು. ಈ ವಿಚಾರದಲ್ಲಿ ಯತ್ನಾಳ್ ಅವ್ರ ಮಾತನ್ನು
ಒಪ್ಪಬೇಕು, ಅದೇನು ಕಂಪ್ಯಾರಿಸನ್ ಮಾಡೋರಲ್ಲ, ಎರಡನೇ ಟಿಪ್ಪು ಸುಲ್ತಾನ್ ಅವತಾರ ಅಂತ. ಅದು ಕಾಂಗ್ರೆಸ್ ಅವರು ಅದಕ್ಕೆ ಉತ್ತರ ಕೊಟ್ಕೋತಾರೆ. ನಾವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಅದು ಅವರವರ ಅತಿರೇಕದ ಉದಾಹರಣೆಗಳು. ಇನ್ನು ಮುಂದಿನ ಸುದ್ದಿ, ಪ್ರಣಾಳಿಕೆ ರಚನೆಯಲ್ಲಿ ನನಗೆ ಅವಕಾಶ ನೀಡಿರುವುದು ಕರ್ನಾಟಕ ಮಾದರಿ ಆಡಳಿತಕ್ಕೆ ಎಐಸಿಸಿ ಕೊಟ್ಟ ಗೌರವ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕಾ ರಚನಾ ಸಮಿತಿಯಲ್ಲಿ ನನ್ನನ್ನು ಸದಸ್ಯರನ್ನಾಗಿ ನೇಮಕ ಮಾಡಿರುವುದಕ್ಕೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧನ್ಯವಾದ ಅಂದಿದ್ದಾರೆ. ನಮ್ಮ ಸರ್ಕಾರದ ಕರ್ನಾಟಕದ ಮಾದರಿ ಆಡಳಿತ ಇಂದು ಪಕ್ಷಾತೀತವಾಗಿ ದೇಶದ ಜನ ಗುರುತಿಸಿದ್ದಾರೆ. ಪ್ರಣಾಳಿಕೆ ರಚನೆಯಲ್ಲಿ ನನಗೆ ಅವಕಾಶ ನೀಡಿರುವುದು ಈ ಕರ್ನಾಟಕ ಮಾದರಿ ಆಡಳಿತಕ್ಕೆ ಎಐಸಿಸಿ ನೀಡಿರುವ ಗೌರವ ಎಂದು ನಾನು ತಿಳಿದುಕೊಂಡಿದ್ದೇನೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಪಕ್ಷದ ಪ್ರಣಾಳಿಕೆ ಎನ್ನುವುದು ಕೇವಲ ಮತದಾರರಿಗೆ ನೀಡುವ ಭರವಸೆಗಳ ಪಟ್ಟಿ ಅಲ್ಲ, ಜನತೆಗೆ ನಾವು ನೀಡುವ ವಚನವಾಗಿದ್ದು ಅದನ್ನು ಅನುಷ್ಠಾನಕ್ಕೆ ತರುವುದು ನಿಜವಾದ ರಾಜಧರ್ಮ ಎಂದು ನಾನು ತಿಳಿದುಕೊಂಡವನು. ಹಿಂದಿನ ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ನೀಡುವ ಪ್ರಣಾಳಿಕೆಯಲ್ಲಿನ ಎಲ್ಲ ಭರವಸೆಗಳನ್ನು ಅನುಷ್ಠಾನಗೊಳಿಸಿ ಮಾದರಿ ಆಡಳಿತವನ್ನು ನೀಡಿ ಜನತೆಯ ವಿಶ್ವಾಸಾರ್ಹತೆಯನ್ನು ಗಳಿಸಿದ್ವು. ಅದೇ ಹಾದಿಯಲ್ಲಿ ಈಗಿನ ಸರ್ಕಾರ ಕೂಡ ಮುನ್ನಡೆಸುತ್ತಿದೆ. ಮುಂದಿನ ದಿನಗಳಲ್ಲಿ ದೇಶದ ಜನತೆ ಕೂಡ ಕರ್ನಾಟಕ ಮಾದರಿ ಆಡಳಿತ ಅನುಕೂಲಗಳನ್ನು ಪಡೆಯುವಂತಾಗಲಿ ಎಂದು ಹಾರೈಸುತ್ತೇನೆ ಎಂದು ಟ್ವೀಟ್ನಲ್ಲಿ ಹೇಳಿಕೊಂಡಿದ್ದಾರೆ. ನನ್ನ ಎಲ್ಲ ಯೋಚನೆಗಳಿಗೆ ಪ್ರೋತ್ಸಾಹ ನೀಡಿ ಹುರಿದುಂಬಿಸಿದ ಪಕ್ಷದ ಹಿರಿಯರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಭಾರಿ ಅಂತ ಧನ್ಯವಾದವನ್ನು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ ಮಾಡೆಲ್ ಇದೀಗ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯ, ಅಂದರೆ ಗುಡ್ ಎಕ್ಸಾಂಪಲ್ಲು. ಹೀಗಾಗಿ ಪ್ರಣಾಳಿಕೆ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನು ನೇಮಕ ಮಾಡಲಾಗಿದೆ. ಎಸ್ಸಿನ ಮುಂದಿನ ಸುದ್ದಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ಸಿಗರಿಗೆ ಆಹ್ವಾನ ವಿಚಾರ. ದೇಶದ ಬಗ್ಗೆ ಕಳಕಳಿ ಇದ್ದರೆ ಹಿಂದೂಗಳ ವೋಟ್ ಬೇಕಾದರೆ ಬರುತ್ತಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರ ನಗರದಲ್ಲಿ ಅಯೋಧ್ಯೆಯ ಮಂತ್ರಾಕ್ಷತೆ ಕಳಸದ ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಸೋನಿಯಾ ಗಾಂಧಿ ರಾಮ ಮಂದಿರಕ್ಕೆ ಬರುವುದು ಓಟ್ಗಾಗಿ, ಸಾಬ್ರ ಓಟ್ ಬೇಕಿದ್ದರೆ ಮೆಕ್ಕಾ ಮದೀನಕ್ಕೆ ಹೋಗಲಿ ಎಂದರು. 25 ಜನ ಕಾಂಗ್ರೆಸ್ಸಿನ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಅಯೋಧ್ಯೆ ರಾಮ ಮಂದಿರದ ಕೇಸ್ನಲ್ಲಿ ವಾದ ಮಾಡಿದರು. ಅದರಲ್ಲಿ ಕಪಿಲ್ ಸಿಬಲ್ ರಾಮಕಲ್ಪನೆ, ರಾಮ ಇದ್ದ ಎನ್ನಲು ದಾಖಲೆಗಳು ಇಲ್ಲ ಎಂದು ವಾದ ಮಂಡಿಸಿದರು. ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯಲ್ಲಿ ವೈರಿಗಳು ಸ್ವಾಗತ ಮಾಡುವುದು, ಕರೆಯುವುದು ನಮ್ಮ ಧರ್ಮ. ನಮ್ಮವರು ಹೋಗಿ ಕರೆದಿದ್ದಾರೆ, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ವಿ ಎಂದರು. ರಾಮ ಮಂದಿರ ನಿರ್ಮಾಣ ಕುರಿತು ಹಿಂದೂಗಳ ಮನಸ್ಸಿನಲ್ಲಿ ಸಂಕಲ್ಪವಿತ್ತು. 370ನೇ ವಿಧಿ ರದ್ದಾಗಬೇಕೆಂಬ ವಾಜಪೇಯಿ ಮತ್ತು ಅಡ್ವಾಣಿ ಕನಸಾಗಿತ್ತು. ಅದಕ್ಕಾಗಿ LK ಅಡ್ವಾಣಿ ದೇಶದ ರಥಯಾತ್ರೆ ಮಾಡಿದರು. 370ನೇ ವಿಧಿ ತೆಗೆದುಹಾಕುವ ಮೂಲಕ ಮೋದಿ ಮನಸ್ಸು ಮಾಡಿದ್ದಾರೆ. ಈ ಮೂಲಕ ಬಿಜೆಪಿ ಹಾಗೂ RSS ಕಂಡಿದ್ದ ಕನಸನ್ನು ಎಲ್ಲ ಈಡೇರಿವೆ. ಮೊದಲನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಕಾಶಿ ಮತ್ತು ಮಥುರಾದಲ್ಲಿ ಸರ್ವೆ ಕಾರ್ಯ ಆರಂಭವಾಗಿದೆ. ಅಲ್ಲಿ ಹಿಂದೂ ದೇವಸ್ಥಾನಗಳು ಇದ್ದವು ಎಂಬುದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ಅವೆರಡು ದೇವಸ್ಥಾನಗಳು ಸಹ ನಮ್ಮ ಪಾಲಾಗುತ್ತವೆ ಎಂದರು. ಇನ್ನು ಜಮ್ಮು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದೇವೆ. ಭಾರತವನ್ನು ಜಗತ್ತಿನ 5ನೇ ಆರ್ಥಿಕ ಶಕ್ತಿಯನ್ನಾಗಿ ಮೋದಿ ಮಾಡಿದ್ದಾರೆ. ಇನ್ನೊಂದು ಅವಧಿಗೆ ಮೋದಿ ಪ್ರಧಾನಿ ಆದರೆ ವಿಶ್ವನಾಥ ದೇಗುಲ ನಿರ್ಮಾಣವಾಗುತ್ತೆ. ಅಲ್ಲಿರುವ ಮಸೀದಿ ತೆರವು ಮಾಡಿ ಭವ್ಯವಾದ ವಿಶ್ವನಾಥ ದೇಗುಲ ನಿರ್ಮಾಣ ಮಾಡಲಾಗುವುದು. ಗುಲಾಮಿ ಸಂಕೇತವಿರುವ 3.25 ಲಕ್ಷ ದೇವಸ್ಥಾನಗಳು ಮುಕ್ತ ಮಾಡುವುದು VHP ಹಾಗೂ RSS ಸಂಕಲ್ಪ ಅಂತ ಯತ್ನಾಳ್ ಅವರು ಹೇಳೋರೆ. ಎಸ್ಸಿನ ಮುಂದಿನ ಸುದ್ದಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಮಹತ್ವಾಕಾಂಕ್ಷಿ ಯೋಜನೆ ಸೌರ ಮಿಷನ್ ಆದಿತ್ಯ L1 ಜನವರಿ 6ರಂದು ಉದ್ದೇಶಿತ ಕಕ್ಷೆಗೆ ತಲುಪಲಿದೆ ಎಂದು ಇಸ್ರೋ ಅಧ್ಯಕ್ಷ S ಸೋಮನಾಥ್ ಹೇಳಿದ್ದಾರೆ. ಆದಿತ್ಯ L1 ಜನವರಿ 6ರಂದು L1 ಪಾಯಿಂಟ್ಗೆ ಪ್ರವೇಶಿಸಲಿದೆ ಎಂದು ಹೇಳಿದ್ದಾರೆ. ಇದು ಯಾವ ಸಮಯಕ್ಕೆ ತಲುಪಲಿದೆ ಎಂಬುದನ್ನು ಸೋಮನಾಥ್ ಅವರು ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ ಎಂದು ಹೇಳಿದರು. ಅಹಮದಾಬಾದ್ನ ಸೈನ್ಸ್ ಸಿಟಿಯಲ್ಲಿ ವಿಜ್ಞಾನ ಭಾರತಿ ಮತ್ತು ಗುಜರಾತ್ ಸರ್ಕಾರದ ಜಂಟಿ ಆಶ್ರಯದಲ್ಲಿ ನಡೆದ ಭಾರತೀಯ ವಿಜ್ಞಾನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದ ನಂತರ ಮಾತನಾಡಿದ ಅವರು, ಇನ್ನು ಆದಿತ್ಯ L1 ಅಲ್ಲಿ ಹೇಗೆ ಕಾರ್ಯನಿರ್ವಹಿಸಿದೆ ಎಂಬ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಆದಿತ್ಯ L1 ಮಿಷನ್ ತನ್ನ ಉದ್ದೇಶಿತ ಕಕ್ಷೆಗೆ ತಲುಪಿದ ನಂತರ ಮಿಷನ್ನ ಇಂಜಿನ್ಗಳು ಸೂರ್ಯನ ಶಾಖಕ್ಕೆ ಬೆಂದು ಅಥವಾ ಮೆಲ್ಟ್ ಆಗುವ ಹಂತಕ್ಕೆ ಹೋಗಬಹುದು. ಆದರೂ ಇದು ಕಾರ್ಯನಿರ್ವಹಿಸಲಿದೆ. ಇನ್ನು ಆದಿತ್ಯ L1 ತನ್ನ ಗಮ್ಯಸ್ಥಾನಕ್ಕೆ ತಲುಪುವ ಮುನ್ನ ಸೂರ್ಯನ ಸುತ್ತಲೂ ತಿರುಗಿ L1 ಪಾಯಿಂಟನ್ನು ತಲುಪಲಿದೆ. ಆದಿತ್ಯ L1 ತನ್ನ ಗಮ್ಯಸ್ಥಾನವನ್ನು ತಲುಪಿದ ನಂತರ ಮುಂದಿನ 5 ವರ್ಷಗಳ ಕಾಲ ಸೂರ್ಯನ ಸುತ್ತ ನಡೆಯುವ ಘಟನೆಗಳನ್ನು ಹಾಗೂ ಬದಲಾವಣೆಗಳನ್ನು ಅಧ್ಯಯನ ಮಾಡಿ ನಮಗೆ ಮಾಹಿತಿ ನೀಡುತ್ತದೆ. ಒಮ್ಮೆ ಇದು ಯಶಸ್ವಿಯಾಗಿ L1 ಪಾಯಿಂಟ್ನಲ್ಲಿ ಇಳಿದ ನಂತರ ಮುಂದಿನ 5 ವರ್ಷಗಳ ಕಾಲ ಅಲ್ಲಿಯೇ ಇರಲಿದೆ ಎಂದು ಸೋಮನಾಥ್ ಹೇಳಿದ್ದಾರೆ. ನಿಜಕ್ಕೂ ಹೆಮ್ಮೆಯ ಸಂಗತಿ. ಇನ್ನು ಕೆಲವೇ ದಿನಗಳಲ್ಲಿ ಅದು ತನ್ನ ಕಕ್ಷೆಯನ್ನು ತಲುಪಲಿದೆ ಜನವರಿ 6ಕ್ಕೆ. ಮತ್ತೊಂದು ಐತಿಹಾಸಿಕ ಸಾಧನೆ ಇಸ್ರೋಯಿಂದ. ಹೆಸರಿನ ಮುಂದಿನ ಸುದ್ದಿ, 300ಕ್ಕೂ ಹೆಚ್ಚು ಭಾರತೀಯ ಪ್ರಯಾಣಿಕರಿದ್ದ ವಿಮಾನವನ್ನು ಮಾನವ ಕಳ್ಳ ಸಾಗಣೆ ಅನುಮಾನದಡಿ ಫ್ರಾನ್ಸ್ನಲ್ಲಿ ಭೂಸ್ಪರ್ಶ ಮಾಡಿಸಿದ ಘಟನೆ ನಡೆದಿದೆ. ಅನಾಮಿಕ ಸುಳಿವಿನ ಆಧಾರದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು 2 ವ್ಯಕ್ತಿಗಳನ್ನು ಫ್ರೆಂಚ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಫ್ರಾನ್ಸ್ನಲ್ಲಿನ ಭಾರತೀಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ತನಿಖೆ ನಡೆಸುತ್ತಿದ್ದಾರೆ. ಯುನೈಟೆಡ್ ಅರಬ್ ಕಿಂಗ್ಡಮ್ನಿಂದ ಕೇಂದ್ರ ಅಮೆರಿಕನ್ ನಿಕರಾಗುವಾಕ್ಕೆ ರೊಮೇನಿಯಾದ ಚಾರ್ಟರ್ಡ್ ಕಂಪನಿ ಲೆಜೆಂಡ್ ಏರ್ಲೈನ್ಸ್ ಏರ್ಬಸ್ನ A340 ವಿಮಾನದಲ್ಲಿ 303 ಭಾರತೀಯ ಪ್ರಯಾಣಿಕರು ತೆರಳುತ್ತಿದ್ದರು. ಪ್ಯಾರಿಸ್ನಿಂದ 150 ಕಿಲೋಮೀಟರ್ ದೂರದಲ್ಲಿರುವ ಪೂರ್ವ ಫ್ರಾನ್ಸ್ನ ವಟ್ರಿ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ನಿಲುಗಡೆಗಾಗಿ ವಿಮಾನವನ್ನು ಇಳಿಸಲಾಗಿದೆ. ವಿಮಾನದಲ್ಲಿರುವ ಕೆಲವು ಪ್ರಯಾಣಿಕರು ಮಾನವ ಕಳ್ಳ ಸಾಗಣೆ ಸಂತ್ರಸ್ತರು ಎಂಬ ಅನಾಮಧೇಯ ಸುಳಿವಿನ ಆಧಾರದ ಮೇಲೆ ಕ್ರಮ ಕೈಗೊಂಡ ಅಧಿಕಾರಿಗಳು ವಿಮಾನವನ್ನು ಕೆಳಗಿಳಿಸಿದರು. 2 ವ್ಯಕ್ತಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಅವರನ್ನು ಸಂಘಟಿತ ಅಪರಾಧಗಳ ತನಿಖೆಯಲ್ಲಿ ಪರಿಣಿತ ಹೊಂದಿರುವ ಘಟಕವೊಂದು ವಿಚಾರಣೆ ಒಳಪಡಿಸಿದೆ. ಲೆಜೆಂಡ್ ಏರ್ಲೈನ್ಸ್ ಸಂಸ್ಥೆಯ ವಕೀಲೆ ಲಿಲಿಲಿಯಾ ಬಕಾಯಾಕೋ
ತಮ್ಮ ಕಂಪನಿ ಯಾವುದು ತಪ್ಪು ಮಾಡಿಲ್ಲ, ಅಪರಾಧ ಎಸಗಿಲ್ಲ ಅಂತ ಕೂಡ ತಿಳಿಸೋರೆ. ಬಟ್ ಇದು ವಿಚಾರಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೆಸರಿನ ಮುಂದಿನ ಸುದ್ದಿ, ಕ್ಯಾಲಿಫೋರ್ನಿಯಾದ ನೆವಾರ್ಕ್ನಲ್ಲಿರುವ ಸ್ವಾಮಿನಾರಾಯಣ ಮಂದಿರದ ಗೋಡೆ ಮೇಲೆ ಭಾರತ ವಿರೋಧಿ ಘೋಷಣೆಗಳನ್ನು ಬರೆದು ವಿರೂಪಗೊಳಿಸಿರುವ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ರಾಯಭಾರ ಕಚೇರಿ ಇದನ್ನು ತೀವ್ರವಾಗಿ ಖಂಡಿಸಿದೆ. ಈ ದುಷ್ಕೃತ್ಯದಿಂದ ಭಾರತೀಯ ಸಮುದಾಯದ ಭಾವನೆಗಳಿಗೆ ನೋವಾಗಿದೆ ಎಂದು ಕಿಡಿಕಾರಿದೆ. ಈ ಕುರಿತು ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಮಿಷನ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಖಾತೆಯಲ್ಲಿ ಪ್ರತಿಕ್ರಿಯಿಸಿ, ಕ್ಯಾಲಿಫೋರ್ನಿಯಾದ ನೆವಾರ್ಕ್ನಲ್ಲಿ SMVS ಶ್ರೀ ಸ್ವಾಮಿನಾರಾಯಣ ಮಂದಿರದ ಭಾರತದ ವಿರೋಧಿ ಗೋಡೆ ಬರಹ ಬರೆದು ವಿರೂಪಗೊಳಿಸಿರುವುದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಈ ಘಟನೆ ಭಾರತೀಯ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿದೆ. ಈ ಬಗ್ಗೆ US ಅಧಿಕಾರಿಗಳು ಆರೋಪಿಗಳ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳುವಂತೆ ನಾವು ಒತ್ತಾಯಿಸುತ್ತಿದ್ದೇವೆ ಎಂದು ತಿಳಿಸಿದೆ. ವರದಿಗಳ ಪ್ರಕಾರ ಗುರುವಾರ ಕ್ಯಾಲಿಫೋರ್ನಿಯಾದ ನೆವಾರ್ಕ್ನಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನದಲ್ಲಿ ಶಂಕಿತ ಖಲಿಸ್ತಾನ್ ಪರ ಕಾರ್ಯಕರ್ತರು ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ಹೆಸರಿನ ಮುಂದಿನ ಸುದ್ದಿ, ತೆಲುಗಿನ ಪ್ರಭಾಸ್ ನಟಿಸಿ KGF ಖ್ಯಾತಿಯ ಪ್ರಶಾಂತ್ ನಿರ್ದೇಶಿಸಿರುವ ಸಲಾರ್ ಚಿತ್ರ ಬಿಡುಗಡೆಯಾಗಿದ್ದು ಜಾಗತಿಕವಾಗಿ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಸಲಾರ್ ದಾಖಲೆಗಳು ಪುಡಿ ಮಾಡಿದ್ದು ಜಾಗತಿಕವಾಗಿ ಚಿತ್ರ ಒಂದು ದಿನದ ಗಳಿಕೆ ಅಂದರೆ ಒಂದೇ ಒಂದು ದಿನ, ಶುಕ್ರವಾರ ಒಂದೇ ದಿನ 178.7 ಕೋಟಿ. ಇದು ಪ್ರೈಮರಿ ರಿಪೋರ್ಟು ಅಂತ ನಟ ಪೃಥ್ವಿರಾಜ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರ್ಕೊಂಡಿದ್ದಾರೆ. ಪ್ರೈಮರಿ ರಿಪೋರ್ಟ್ ಪ್ರಕಾರ ಶುಕ್ರವಾರ ಒಂದೇ ದಿನ 178+ ಅಂದರೆ ಆಲ್ಮೋಸ್ಟ್ 200 ಕ್ರೋಸು. ಇನ್ನು ಶನಿವಾರದ್ದು ಬರಬೇಕು, ಭಾನುವಾರ ಏನಾಗುತ್ತೆ ನೋಡಬೇಕು. ಮತ್ತೊಬ್ಬ ಸಿನಿಮಾ ವಹಿವಾಟು ವಿಶ್ಲೇಷಕ ರಮೇಶ್ ಬಾಲಾ ಸಹ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಸಿನಿಮಾ ವಹಿವಾಟು ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, ಈ ವರ್ಷಾಂತ್ಯದಲ್ಲಿ ಸಲಾರ್ ಸಿನಿಮಾ ಬಿಡುಗಡೆಯಾಗಿದೆ. ಭಾರತ ಮಾತ್ರವಲ್ಲದೆ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ ಅರಬ್ ದೇಶಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದ್ದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ಭಾರತದಲ್ಲಿ ಚಿತ್ರ ಮೊದಲ ದಿನದಲ್ಲಿ 95 ಕೋಟಿ ವಹಿವಾಟು ನಡೆಸಿದೆ. ಈ ಪೈಕಿ ತೆಲುಗು ಪ್ರದೇಶದಲ್ಲಿ 80% ಗಳಿಕೆ ಕಂಡಿದೆ ಎಂದು ಮೂಲಗಳು ತಿಳಿಸಿವೆ. ಒಟ್ಟಾರೆ 178.7 ಕೋಟಿ ವಹಿವಾಟು ನಡೆಸಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ 70 ಕೋಟಿ, ಕರ್ನಾಟಕದಲ್ಲಿ 12 ಕೋಟಿ, ಕೇರಳದಲ್ಲಿ 5 ಕೋಟಿ ಕಲೆಕ್ಷನ್ ಮಾಡಿದೆ. ಶಾರುಖ್ ಖಾನ್ ಅಭಿನಯದ ಪಠಾಣ್, ಜವಾನ್ ಮತ್ತು ರಣಬೀರ್ ಕಪೂರ್ ಅವರ ಅನಿಮಲ್ ಸಿನಿಮಾಗಳನ್ನು ಸೋಲಿಸಿ 2023ರಲ್ಲಿ ಅತಿದೊಡ್ಡ ಓಪನಿಂಗ್ ಪಡೆದ ಸಿನಿಮಾ ಎಂಬ ಖ್ಯಾತಿ ಪಡೆದಿದೆ. ಭಾರತದಲ್ಲಿ ಪಠಾಣ್ ಮೊದಲ ದಿನ 57 ಕೋಟಿ, ಜವಾನ್ 75 ಕೋಟಿ ಮತ್ತು ಅನಿಮಲ್ 63 ಕೋಟಿ ವಹಿವಾಟು ನಡೆಸಿತು. ಎಲ್ಲ ದಾಖಲೆಗಳನ್ನು ಸಲಾರ್ ಮೊದಲ ದಿನ ಮುರಿದಿದ್ದು ಭಾರತದಲ್ಲಿ 95 ಕೋಟಿಯನ್ನು ಗಳಿಸಿದೆ. ಹೆಸರಿನ ಮುಂದಿನ ಸುದ್ದಿ, ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ IPL ಸೀಸನ್ 17ರಲ್ಲಿ ಕಣಕ್ಕಿಳಿರುವುದು ಅನುಮಾನ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಪಾದದ ಗಾಯದಿಂದ ಬಳಲುತ್ತಿರುವ ಅವರು IPL ಆರಂಭದ ವೇಳೆಗೆ ಫಿಟ್ ಆಗುವುದು ಕಷ್ಟ. ಹೀಗಾಗಿ IPLನಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಏಕದಿನ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದ ವೇಳೆ ಫೀಲ್ಡಿಂಗ್ ಮಾಡುವಾಗ ಹಾರ್ದಿಕ್ ಪಾಂಡ್ಯ ಗಾಯಗೊಂಡಿದ್ದರು. ಆನಂತರದಲ್ಲಿ IPL ಬಿಡ್ಡಿಂಗ್ ಆಗಿ ಅವರನ್ನು ಮುಂಬೈ ತಂಡವನ್ನು ಸೇರ್ಪಡೆ ಆಗೋದಾಗಿ ಹೇಳಿದರು. ಹೀಗಾಗಿ ರೋಹಿತ್ ಶರ್ಮಾ ಬೇಸರ ಮಾಡ್ಕೊಂಡಿದ್ರು. ಇಲ್ಲಿ ತಾನೊಂದು ಬಯಸಿರೋ ವಿಧಿಯೊಂದು ಬಯಸುತ್ತೆ ಅನ್ನೋದಕ್ಕೆ ಇದೀಗ ಹಾರ್ದಿಕ್ ಪಾಂಡ್ಯ ಇಂಜುರಿಯಿಂದ ಹೊರಗೆ ಬರೋದು ಕಷ್ಟ. ರೋಹಿತ್ ಶರ್ಮಾ ತಂಡವನ್ನು ಮುನ್ನಡೆಸೋ ಸಾಧ್ಯತೆ ಇದೆ. ವೀಕ್ಷಕರೇ, RCB ಪ್ಲೇಯಿಂಗ್ 11 ಹೇಗಿರಬೇಕು ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇದೇ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.